ನಮಸ್ಕಾರ ವೀಕ್ಷಕರೇ, ಶಿವವಾಹಿನಿಗೆ ತಮ್ಮೆಲ್ಲರೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಮ್ಮ ವಾಹಿನಿಯೊಂದಿಗೆ ಇವತ್ತಿನ ದಿವಸ ಸಖತ್ ಹಳ್ಳಿ ಪವರ್ ಒಂದು ಸ್ಪರ್ಧಾಳು ನಮ್ಮೊಂದಿಗಿದ್ದಾರೆ. ಹಳ್ಳಿ ಪವರ್ ವಿಶೇಷತೆ ಕುರಿತು ಹಾಗೂ ಸಂಗೊಳ್ಳಿ ಉತ್ಸವದ ಕುರಿತು ಏನ್ ಹೇಳ್ತಾರೆ ಮೇಡಮ್, ತಮಗೆ ಮೊದಲಿಗೆ ನಮಸ್ಕಾರ. ನಮಸ್ತೆ ಸರ್. ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ನಿಮ್ಮ ಸಖತ್ ಸೋನಿಯಾ ಕಡೆಯಿಂದ ನಮಸ್ಕಾರಗಳು. ಹೇಳಿ ಸರ್. ಮೇಡಮ್, ಇಡೀ ದಿವಸ ಒಂದು ಹಳ್ಳಿಯಲ್ಲಿ ಜರ್ನಿ ಮಾಡಿದ್ರಿ. ಹಳ್ಳಿ ಪವರ್ ಯಾವ ತರ ಅನಿಸ್ತು ಮೇಡಮ್ ನಿಮ್ಗೆ? ಓಕೆ, ಹಳ್ಳಿ ಪವರ್ ಒಂದು ಅದ್ಭುತವಾದಂತ ವೇದಿಕೆ, ನಮಗೆ ಸಿಕ್ಕಂತ ಒಂದು ಅವಕಾಶ. ಯಾಕಂದ್ರೆ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ನಾವ್ ಏನ್ ಬಂದ್ವಿ, ಇದರಿಂದ ನಮ್ಗೆ ಬಹಳಷ್ಟು ಕಲಿಯಕ್ಕೆ ಸಿಕ್ತು, ಬಹಳಷ್ಟು ತಿಳ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಆಯ್ತು. ಆಮೇಲೆ ಹಳ್ಳಿ ಜೀವನದ ಬಗ್ಗೆ, ಹಳ್ಳಿ ಕಲಿಕೆ ಬಗ್ಗೆ, ಹಳ್ಳಿಯಲ್ಲಿ ಜನ ಒಂದು ಜೀವನ ಸಾಗಿಸೋದಕ್ಕೆ ಕೆಲವೊಂದು ವೇ ಅಲ್ಲಿ ಇನ್ನು ಎಷ್ಟು ಕಷ್ಟ ಪಡ್ತಾ ಇದಾರೆ, ಇನ್ನು ನಾವು ನೋಡಿರೋ ನಮ್ಮ ಇಮ್ಯಾಜಿನೇಷನ್ ಇರೋ ಹಳ್ಳಿ ಅಂದ್ರೆ ಏನು, ಅದೇ ರಿಯಾಲಿಟಿಯಲ್ಲಿ ಹಳ್ಳಿ ಅಂದ್ರೆ ಏನು ಅನ್ನೋ ಒಂದು ಅದ್ಭುತವಾದಂತ ಪರಿಚಯ ನಮಗೆ ಹಳ್ಳಿ ಬಗ್ಗೆ ಸಿಕ್ತು. ಅಂಡ್ ಹಳ್ಳಿಯ ಕಲಿಕೆ ಹಾಗೂ ಹಳ್ಳಿಯ ಜೀವನ ಶೈಲಿ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿದ್ದು ಹಳ್ಳಿ ಪವರ್ ಅಲ್ಲಿ ಮೊದಲನೇ ಸಿಕ್ಕಂತ ಅವಕಾಶ. ಇಡೀ ದಿವಸ ಮೇಡಮ್ ಹಳ್ಳಿ ಪವರ್ ಅಲ್ಲಿ ಒಂದು ಹಳ್ಳಿಯಲ್ಲಿ ವಾಸ ಮಾಡಿದ್ರಿ. ಹಳ್ಳಿ ಜನ ಯಾವ ರೀತಿ ಅನಿಸ್ತು ನಿಮ್ಗೆ? ಸರ್, ಹಳ್ಳಿ ಜನರ ಜೀವನ ಶೈಲಿಯನ್ನ ತಿಳ್ಕೊಳ್ಳೋದಿಕ್ಕೆ ತುಂಬಾನೇ ಕುತೂಹಲ ನಮ್ಮಲ್ಲಿತ್ತು. ಅಂಡ್ ನಾವ್ ಯಾವಾಗ್ಲೂ ಹೇಳಂಗೆ ನಮ್ಮ ಹಳ್ಳಿ ಪವರ್ ಅನ್ನೋ ಒಂದು ಟೈಟಲ್ ಅಲ್ಲೇ ಪವರ್ ಇದೆ. ಅಂಡ್ ಹಳ್ಳಿ ಜನಗಳಲ್ಲಿ ಪವರ್ ಇದೆ. ಆ ಪವರ್ ಬಗ್ಗೆ ತಿಳ್ಕೊಳ್ಳೋಂಥದ್ನ ಅವ್ರು ಹೇಗೆ ಅದನ್ನ ಎಂಪವರ್ ಮಾಡಿ, ಹೇಗೆ ಅಭಿವೃದ್ಧಿ ಮಾಡಿ, ಹೇಗೆ ನಮ್ಗೊಂದು ಸೊಸೈಟಿಗೆ ಇದ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಂತ ಒಂದು ಅದ್ಭುತವಾದಂತ ಕಲಿಕೆ ನಮಗೆ ಸಿಕ್ತು. ಸೊ ಹಳ್ಳಿ ಪವರ್, ಈ ಒಂದು ಹಳ್ಳಿ ಕಲಿಕೆಯಲ್ಲಿ ನಾವು ಕಲ್ತ್ಕೊಳ್ಳೋದಕ್ಕೆ ಅಂತ ಬಂದಾಗ ಅವ್ರು ಬದುಕುವಂತ ರೀತಿ ಆಗಿರ್ಬೋದು, ಅವ್ರು ಪಡುವಂತ ಪರಿಶ್ರಮ ಆಗಿರ್ಬೋದು. ಯಾಕೆಂದ್ರೆ ದೇರ್ ಇಸ್ ಅ ಸೇಯಿಂಗ್, ಇವತ್ತೇನು ಅದು ನಮ್ಮ ರೈತರೇ ದೇಶದ ಬೆನ್ನೆಲುಬು ಅಂತ ಏನ್ ಹೇಳ್ತಾರೆ, ಹಂಗೆ ಈಗ ಅಗ್ರಿಕಲ್ಚರಿಂಗ್ ಬಗ್ಗೆ ಆಗ್ಲಿ ಅಥವಾ ಇದ್ರ ಬಗ್ಗೆ ಆಗ್ಲಿ ಜನ ಎಷ್ಟು ಆಸಕ್ತಿ ವಹಿಸ್ತಾ ಇದಾರೆ. ಈಗ ನಮ್ಮಲ್ಲೆಲ್ಲ ಸಿಟಿ ಜೀವನಕ್ಕೆಲ್ಲ ಬಂದು ಎಲ್ಲರೂ ಮುಂದಕ್ಕೆ ಹೋಗ್ತಾ ಇದಾರೆ. ಈಗ ನಾವ್ ಅದೇ ಹೇಳ್ತಾ ಇರೋದು, ನಮ್ಗೆ ಬೆಳೆಯೋದಕ್ಕೆ ರೈತನೇ ಇಲ್ಲ ಅಂದ್ರೆ ನಾವ್ ನಾಳೆ ಏನ್ ತಿನ್ಬೇಕಾಗುತ್ತೆ ಹೇಳಿ. ಅದಕ್ಕೆ ರೈತರ ಬದುಕು ಕೂಡ ನಾವು ಬದುಕೋದು ಬಹಳಷ್ಟು ಮುಖ್ಯ. ರೈತರ ಜೀವನ ಶೈಲಿ ತಿಳ್ಕೊಳ್ಳುವಂಥದ್ದು ಮುಖ್ಯ. ಈ ಹಳ್ಳಿ ಕಲಿಕೆಯಲ್ಲಿ ಬರೀ ರೈತರ ಜೀವನ ಶೈಲಿ ಮಾತ್ರ ಅಲ್ಲ, ಒಂದು ಸಹನೆ ಆಗಿರ್ಬೋದು, ಒಂದು ಪರಿಶ್ರಮ ಆಗಿರ್ಬೋದು, ಒಂದು ಹಾರ್ಡ್ ವರ್ಕ್ ಬಗ್ಗೆ ಆಗಿರ್ಬೋದು, ಅಥವಾ ಯಾವ ರೀತಿ ಎಲ್ಲ ಇದೆ ಅದೆಲ್ಲದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಸಿಕ್ಕಂತ ಅವಕಾಶ ಇದು. ಆಮೇಲೆ ಸಿಂಪಲ್ ಲೈಫ್ ಆಫ್ ಲಿವಿಂಗ್ ಅನ್ನೋದನ್ನ ಈ ಹಳ್ಳಿ ಕಲಿಕೆ ನಮ್ಗೆ ಕಲಿಸ್ಕೊಟ್ಟು. ಮೇಡಮ್, ಇವಾಗ ಹಳ್ಳಿಯಲ್ಲಿ ವಾಸ ಮಾಡಿದ್ರಿ ಕೆಲವೊಂದು ದಿವಸ. ಹಳ್ಳಿ ಜನ ಹಳ್ಳಿ ಏನು ಅಂತ ನಿಮ್ಗೆಲ್ಲ ಗೊತ್ತಾಯ್ತು. ಈಗಿನ ಯುವಕರಿಗೆ ಇಷ್ಟಪಡ್ತೇನೆ ಮೇಡಮ್. ಓಕೆ ಸರ್, ಯೂತ್ ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ಯೂತ್ಸ್ ಏನಿದೆ ನಾವೇ ಎನ್ಕರೇಜ್ ಮಾಡ್ಬೇಕಾಗಿರುವಂತದ್ದು. ಜನಗಳು ಏನಂದ್ರೆ ನಮ್ಮನ್ನ ಅಂತ ಹೇಳೋದಕ್ಕಿಂತ ನಾವು ಒಂದ್ ಸಣ್ಣ ಪುಟ್ಟ ಸಾಧನೆ ಮಾಡಿ ನಾವು ಇನ್ನು ಮೇಲ್ ಬರ್ಬೇಕು ಅಂತ ಪ್ರಯತ್ನ ಪಡ್ತಿರೋರು, ಆದ್ರೆ ದೇಶದಲ್ಲಿ ಸಾಧನೆ ಮಾಡಿರೋಂಥವ್ರು ಬಹಳಷ್ಟಿದ್ದಾರೆ. ಅವ್ರನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಹಳ್ಳಿ ಬದುಕು ಅನ್ನೋದಲ್ಲದೆ ಒಳ್ಳೆ ಎಜುಕೇಶನ್ ಕೊಟ್ಟು, ಎಜುಕೇಶನ್ ಮಕ್ಕಳಿಗೆ ತುಂಬಾ ಮುಖ್ಯ. ನಾನ್ ಹೇಳೋದಿಷ್ಟೇ, ಎಲ್ಲಾ ಹೆಣ್ಮಕ್ಳಿಗೂ ನಾನ್ ನೋಟಿಸ್ ಮಾಡಿದಂಗೆ 22-23 ಕಾಲೇಜ್ ಕಳಿಸ್ತಾರೋ ಬಿಡ್ತಾರೋ, ಮದ್ವೆ ಮಾಡ್ಬಿಡ್ತಾರೆ. ಆ ತರದ್ ಒಂದ್ ಮಾಡ್ದೇನೆ ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲಾ ಗಂಡು ಮಕ್ಳಿಗೂ ಎಜುಕೇಶನ್ ಕೊಡಿ. ಈ ಗಂಡ್ ಮಕ್ಳನ್ನ ಓದಿಸ್ತಾರೆ ಯಾಕಂದ್ರೆ ನಾಳೆ ದಿನ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಹೆಣ್ಮಕ್ಳು ಬರೀ ಮದ್ವೆ ಆಗಕ್ಕಷ್ಟೇ ಅಲ್ಲ, ಓದಿ ನಾವು ದೇಶದಲ್ಲಿ ಸಾಧನೆ ಮಾಡಕ್ಕೂ ಇದ್ದಾರೆ ಅಂತ ನಾವು ಅದನ್ನ ತಲೆಗೆ ಹಾಕೊಂಡು ನಾವು ಇಲ್ಲಿ ನಮ್ಮ ಹಳ್ಳಿ ಪವರ್ ವೇದಿಕೆ ಮೂಲಕ ನಾವು ಕೊಟ್ಟಂತ ಅವೇರ್ನೆಸ್ ಆಗಿರ್ಬೋದು, ಅಥವಾ ಒಂದು ಜನಗಳಿಗೆ ತಲುಪಿಸಿದಂತ ಮಾಹಿತಿ ಇಷ್ಟೇನೆ, ಪ್ರತಿಯೊಬ್ಬರಲ್ಲೂ ಪ್ರತಿ ಹೆಣ್ಮಕ್ಳಲ್ಲೂ ಮಾಡ್ಬೋದು ಅನ್ನೋ ಒಂದು ಛಲ ಇರೋವರೆಗೂ ನಾವ್ ಯಾವ್ದೇ ಸಾಧನೆ ಅದು ಮಾಡೋದಕ್ಕೆ ಮುನ್ನುಗ್ಗಿ ಹೋಗ್ತಾ ಇರ್ಬೇಕು. ನಾವು ಸಿಟಿ ಲೈಫ್ ಸ್ಟೈಲ್ ಅಲ್ಲಿ ಇಂಥದ್ ಮಾಡಕ್ ಆಗುತ್ತೆ ಆಗಲ್ಲ ಅಂತ ನಾವೇ ಹಿಂದೆ ಕೂತಿರ್ತೀವಿ. ಆದ್ರೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಾವು ಮುಂದೆ ಬಂದು ಒಂದು ಛಲ ಇದ್ರೆ ಸಾಧನೆ ಮಾಡ್ತೀವಿ ಅಂತ ಈ ತರ ಹಳ್ಳಿ ಪವರ್ ಆ ತರ ಹೆಣ್ಮಕ್ಳಿಗೆ ಒಂದು ಅದ್ಭುತವಾದಂತ ಅವಕಾಶನ ಮಾಡಿಕೊಡ್ತು. ಅದೇ ರೀತಿ ನಾವು ಹಳ್ಳಿ ಜನರಲ್ಲಿ ಬಂದು ಮೂಡಿಸಿದಂತ ಆ ಒಂದು ಅವೇರ್ನೆಸ್ ಆಗಿರ್ಬೋದು. ಅದೇನಂತ ಹೇಳಿದ್ರೆ ಯೂತ್ ಗೆ ಎನ್ಕರೇಜ್ಮೆಂಟ್ ಕೊಡ್ಬೇಕು. ಎಲ್ಲಾ ಕಡೆ ನಮ್ಮ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಸಮನಾಗಿ ಓದಿಸಿ ಬೆಳೆಸಿ ಒಳ್ಳೆ ಕೆಲಸಗಳಿಗೆ ಸೇರ್ಬೇಕು. ಅಂಡ್ ಆತರ ಎಷ್ಟೋ ಕಡೆಯಿಂದ ಹಳ್ಳಿಯಿಂದ ಬಂದು ಸಾಧನೆ ಮಾಡಿ ಪೊಲೀಸ್ ಆಫೀಸರ್ಸ್ ಆಗಿರೋರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಎಲ್ಲಾ ಫೀಲ್ಡ್ ಅಲ್ಲೂ ನಮ್ಗೆ ಪ್ರತಿಭೆಗಳಿದ್ದಾರೆ. ಅಂಡ್ ಅಗ್ರಿಕಲ್ಚರಿಂಗ್ ಬಗ್ಗೆ ಓದಿ ತುಂಬಾ ಜನ ಮಾಡ್ತಾ ಇರೋದು ನಾನು ಸಂಗೊಳ್ಳಿಯಲ್ಲಿ ನೋಡಿದೀನಿ. ಸೊ ಅದೇ ರೀತಿ ಪ್ರತಿಯೊಬ್ಬರಿಗೂ ಎನ್ಕರೇಜ್ಮೆಂಟ್ ಕೊಟ್ಟು ನಾಳೆ ಅವರು ಒಂದು ಗ್ರೇಟ್ ಲೀಡರ್ಸ್ ಆಗಿ ಆಚೆ ಹೊರ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಒಂದು ಈ ಹಳ್ಳಿ ಪವರ್ ಜರ್ನಿಯಲ್ಲಿ ಸಿಹಿ ಕಹಿ ಘಟನೆಗಳು, ಪ್ರೀತಿ ವಾತ್ಸಲ್ಯ ಮಮತೆ, ಈ ಒಂದು ಹಳ್ಳಿಯ ಜನರ ಮಮತೆ ಯಾವ ತರ ಇತ್ತು ಮೇಡಮ್? ಸರ್, ನಾನು ಸಂಗೊಳ್ಳಿ ಜನತೆ ಏನಿದೆ ಅವರು ನನ್ನ ಜನ. ಸಂಗೊಳ್ಳಿ ನನಗೆ ಯಾವಾಗ್ಲೂ ಎರಡನೇ ಮನೆ ಅಂತ ನಾನು ಯಾವತ್ತೂ ಹೇಳ್ತೀನಿ. ಸಂಗೊಳ್ಳಿಯಲ್ಲಿ ನಾನು ಬಹಳಷ್ಟು ಕಲ್ತಿದ್ದೀನಿ. ನನ್ನ ಬಂದು ಇಲ್ಲಿ ಅವ್ರ ಮನೆ ಮಕ್ಕಳಾಗಿ ನನ್ನ ಸ್ವೀಕರಿಸಿ ಪ್ರತಿಯೊಬ್ರು ಮನೆಯಲ್ಲೂ ತುಂಬಾನೇ ಪ್ರೋತ್ಸಾಹ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಇದ್ದಂತ ಮನೆ, ನಾನು ರೋಗಣ್ಣ ಅವ್ರ ಮನೆಯಲ್ಲಿ ನನ್ನ ಮೊದಲನೇ ಹಳ್ಳಿ ಪವರ್ನ ಜರ್ನಿ ಅವರ ಕುಟುಂಬದಿಂದ ಶುರು ಮಾಡ್ತೀನಿ. ಸಂಗೊಳ್ಳಿ ರಾಯಣ್ಣನ ವಂಶಸ್ಥರ ಮನೆಯಲ್ಲಿ ನಾನ್ ಕಾಲಿಟ್ಟು, ಅಂಡ್ ನನ್ನ ಹುಟ್ಟಿದಬ್ಬ August 15 ಅಂಡ್ ಸಂಗೊಳ್ಳಿ ರಾಯಣ್ಣನ ಹುಟ್ಟಿದಬ್ಬ ಕೂಡ August 15. ಅದೇ ದಿನ ನಾನು ಮೊದಲನೇದಾಗಿ ಅವ್ರ ಮನೆಗೆ ಕಾಲಿಡ್ತೀನಿ. ಅವತ್ತಿನ ದಿನ ಆ ಮನೆಗೆ ಕಾಲಿಟ್ಟು ನನ್ನ ಒಂದು ಜರ್ನಿಯನ್ನ ನಾನು ಅಲ್ಲಿಂದಲೇ ಶುರು ಮಾಡೋದ್ರಿಂದ
ನಾನು ತುಂಬಾನೇ ಅದೃಷ್ಟವಂತೆ. ಈ ಒಂದು ಪುಣ್ಯ ಭೂಮಿಯಲ್ಲಿ, ರಾಯಣ್ಣ ಹುಟ್ಟಿದಂತ ಪುಣ್ಯ ಭೂಮಿಯಲ್ಲಿ ನಾನು ನನ್ನ ಮೊದಲನೇ ಜರ್ನಿ ಅವ್ರದೇ ಮನೆಯವರಿಂದ ಶುರು ಮಾಡ್ತೀನಿ ಅನ್ನುವಾಗ ಅದು ನನ್ನ ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೀನಿ. ಆ ಮನೆಯವರು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಳ್ತಾರೆ ಅಂಡ್ ತುಂಬಾನೇ ಪ್ರೀತಿ ವಾತ್ಸಲ್ಯ ಕೊಟ್ಟು ತುಂಬಾ, ಆಮೇಲೆ ನಮ್ನ ಅಷ್ಟು ಚೆನ್ನಾಗಿ ನೋಡಿ, ನಾವ್ ಮಧ್ಯರಾತ್ರಿ ಟಾಸ್ಕ್ ಮಾಡಿ 3 ಗಂಟೆಗೆ ನಾವ್ ಮನೆಗೆ ಹೋದ್ರು ಸಹ ಊಟ ಮಾಡಿ ನಮ್ನ ಹಂಗೆ ಮಲಗಿಸ್ತಾ ಇರ್ಲಿಲ್ಲ. ಯಾವತ್ತು ಎದ್ದಿದ್ದು ಮನೆ ಜನ ಎಲ್ಲ ಊಟ ಮಾಡಿಸಿ ಮಲಗಿಸೋರು. ಆ ರೀತಿ ಪ್ರೀತಿ ಅಂದ್ರೆ ಸ್ವಂತ ಅವ್ರದೇ ಮನೆ ಮಕ್ಕಳು ಅನ್ನೋ ರೀತಿ ನಮ್ಮನ್ನ ಸ್ವೀಕಾರ ಮಾಡಿದ್ದಾರೆ. ಅಂಡ್ ಪ್ರತಿಯೊಂದು ಮನೆಯವರಾಗಿರ್ಬೋದು, ಇಲ್ಲಿರೋ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಎಲ್ಲ ಅವ್ರ ಮಕ್ಳ ತರ, ಅವ್ರ ಅಕ್ಕಂದಿರ್ತಾರ, ಅವ್ರ ತಂಗಿಯಂದಿರ್ತಾರ, ಪ್ರತಿ ಒಂದು ಕಹಿ ಸಿಹಿ ಕ್ಷಣದಲ್ಲೂ ನಮ್ ಜೊತೆ ಇದ್ದು, ಸೋತಾಗ ಬೆನ್ ತಟ್ಟಿ, ಎತ್ತಾಗ ನಮ್ಮನ್ನೆಲ್ಲರನ್ನೂ ಚಪ್ಪಳೆ ಹೊಡೆದು ಪ್ರೋತ್ಸಾಹ ನೀಡಿ ಪ್ರತಿಯೊಬ್ರು ನಮ್ಮ ಸಿಹಿ ಕಹಿ ಎಲ್ಲ ಪಯಣದಲ್ಲೂ ಈ 6 ತಿಂಗಳಲ್ಲಿ ನಮ್ಮ ಒಟ್ಟಿಗೆ ಅವರು ಪಾಲ್ಗೊಂಡಿದ್ದಾರೆ. ಸಂಗೊಳ್ಳಿ ನನಗೆ ಯಾವಾಗ್ಲೂ ಕಡೆವರೆಗೂ ನನ್ನ ಇನ್ನೊಂದು ಮನೆಯಾಗಿ ಉಳಿಯುತ್ತೆ ಹೊರತು ನಾನು ಯಾವತ್ತೂ ಸಂಗೊಳ್ಳಿ ಒಂದ್ ಜಾಗ ನಾನು ಬಂದು ಇದ್ದು ಹೋದಂತ ಜಾಗ ಅಂತ ನಾನು ಅನ್ಕೊಂಡಿಲ್ಲ, ನನ್ನ ಮನೆ ಅಂತಾನೆ ಅನ್ಕೊಂಡಿದೀವಿ. ಸೊ ನಾನ್ ಯಾವಾಗ್ಲೂ ಹೇಳ್ತೀನಿ, ಅಕುಲ್ ಸರ್ ನಾನು ಶೋ ಟೈಮ್ ಅಲ್ಲೂ ಹೇಳಿದ್ದೆ, ವಾಡೆ ಮನೆ ನಮ್ಮೆಲ್ಲರಿಗೂ ದೇವಸ್ಥಾನ ಅಂಡ್ ಅಕುಲ್ ಸರ್ ನಮ್ಗೆ ಯಾವಾಗ್ಲೂ ಗುರುವಾಗಿದ್ರು ಅಂತ. ಅವರು ನಮ್ಮನ್ನ ಒಂದು ಶಿಲೆನ ಹೇಗೆ ಕೆತ್ತನೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಇಡೀ ಹಳ್ಳಿ ಪವರ್ ತಂಡ, ಅಕುಲ್ ಸರ್ ಎಲ್ಲರೂ ಸೇರಿ ನಮ್ಮನ್ನ ಒಂದು ಅದ್ಭುತ ಶಿಲೆಯನ್ನಾಗಿ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಒಂದು ಯಾವ ರೀತಿ ನಾವ್ ಇರ್ಬೇಕು ಅಥವಾ ನಮ್ಮಲ್ಲಿ ಯಾವ್ದನ್ನೆಲ್ಲ ನಾವು ತೊಡಗಿಸ್ಕೋಬೇಕು ಅದನ್ನೆಲ್ಲ ಹೇಳ್ಕೊಟ್ಟು ನಮ್ಮನ್ನ ಒಂದು ಅದ್ಭುತ ಶಿಲೆಯಾಗಿ ಮಾಡಿ ಆಚೆ ಕಳಿಸಿದ್ದಾರೆ. ಅದ್ರ ಜೊತೆಗೆ ಸಂಗೊಳ್ಳಿ ಜನ ಕೊಟ್ಟಂತ ಪ್ರೀತಿ ಯಾವ್ದ್ ಸರ್, ಯಾವ ಹಣ ಆಸ್ತಿ ಅಂತಸ್ತೇನಿದೆ ಹೇಳಿ, ಇವ್ರು ಕೊಡೋ ಪ್ರೀತಿ ಮುಂದೆ ಯಾವ್ದು ಇಲ್ಲ. ಸೊ ಹಂಗಾಗಿ ಸಂಗೊಳ್ಳಿ ನನಗೆ ಯಾವಾಗ್ಲೂ ದೇವಸ್ಥಾನನೇ. ಜನ ಟಿವಿಯಲ್ಲಿ ನೋಡಿದಾಗ ಅಥವಾ ಈ ಪ್ರತ್ಯಕ್ಷ ಕಂಡಾಗ ಯಾವ ರೀತಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಿದ್ರು ಜನ ನೋಡಿದಾಗ? ಜನ ಸರ್ ಅದ್ರ ಆ ರೆಸ್ಪಾನ್ಸ್ ಅಂತ ನಾನು ಹೇಳ್ತೀನಿ, ಯಾವ ದುಡ್ಡು ಕೊಟ್ರು ನೀವ್ ಈ ತರ ಏನೇ ನಾವು ಕೂಗಾಕ್ಸ್ಕೋಬಹುದು, ಚಪ್ಪಾಳೆ ತಟ್ಟಿಸ್ಕೋಬಹುದು, ಬಟ್ ನಾನು ಹೇಳ್ತೀನಿ ಜನ ನ್ಯಾಚುರಲ್ ಆಗಿ ಕೊಡ್ತಾರಲ್ಲ ಆ ಪ್ರೀತಿ ಮುಂದೆ ಬೇರೆ ಯಾವ್ದು ಇಲ್ಲ. ಹಳ್ಳಿ ಪವರ್ ಅಲ್ಲಿ ಇರುವಾಗ್ಲೂ ಕೂಡ ಕೆಲವೊಂದು ಫ್ಯಾನ್ಸ್ ಅಂತೆ ಅವ್ರಂತ ಪ್ರತಿಯೊಬ್ರು ಬಂದು ನಮ್ಮನ್ನ ಮೀಟ್ ಮಾಡಿ ನಮ್ಮನ್ನ ತಪ್ಕೊಂಡು ಹತ್ತಿದ್ದೆಲ್ಲ ಉಂಟು. ಬಟ್ ಆಚೆ ಕಡೆ ಜನ ಕೊಡ್ತಾರ ಪ್ರೀತಿ ಶೋ ಮುಗಿದ್ಮೇಲೆ ನಾನು ಯಾವ್ದೇ ಊರಿಗೆ ಹೋದ್ರು ಸಹ ಪ್ರತಿಯೊಬ್ರು ರೆಕಗ್ನೈಸ್ ಮಾಡ್ತಾ ಇದಾರೆ. ಸೊ ಹಳ್ಳಿ ಪವರ್ ಎಲ್ಲರ ಮನೇಲಿ ಹೇಳ್ದಂಗೆ ಮನೆ ಮಾತಾಗಿದ್ದಂತೂ ಖಂಡಿತ. ಪ್ರತಿಯೊಂದು ಹಳ್ಳಿಯಲ್ಲಿ ಆಗಿರ್ಬೋದು, ನಮ್ಮ ಅಕುಲ್ ಸರ್ ಹೇಳಂಗೆ ಹಳ್ಳಿಲು ಜಿಲ್ಲೆಲು ಗಲ್ಲಿಲು ನಮ್ದೇ ಸೌಂಡ್ ನಮ್ದೇ ಟ್ರೆಂಡ್ ಅನ್ನಂಗೆ ನಮ್ದೇ ಸೌಂಡ್ ನಮ್ದೇ ಟ್ರೆಂಡ್ ಆಗಿದೆ ಅಂತ ಆಚೆ ಬಂದ್ಮೇಲೆ ಪ್ರತಿಯೊಬ್ರು ಜನ ಬಂದು ನಮ್ಮನ್ನ ಎದುರುಗಡೆ ನೋಡಿದಾಗ ಅವರಲ್ಲಿ ಆದಂತ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಅವ್ರು ನಮ್ಗೆ ಕೊಡೋಂತ ಪ್ರೀತಿ ಆಗಿರ್ಬೋದು, ಅದು ಮಾತಲ್ಲಿ ಹೇಳಕ್ ಖಂಡಿತ ಆಗಲ್ಲ. ಇಷ್ಟು ಜನದ ಪ್ರೀತಿ ಅಂಡ್ ಅವ್ರು ಕೊಡ್ತಾ ಇರುವಂತ ಒಂದು ಏನಿದೆ ನಮ್ಗೆ ರೆಸ್ಪಾನ್ಸ್, ಅಷ್ಟನ್ನೆಲ್ಲ ನಾವು ಸಂಪಾದನೆ ಮಾಡಿದೀವಿ ಅಂತ ಶೋ ಅಲ್ಲಿ ಇವಾಗ ನಮ್ಗೆ ಯಾವತ್ತೂ ಗೊತ್ತಾಗಿಲ್ಲ. ಬಿಕಾಸ್ ನಮ್ಗೆ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಗೆ ಅದ್ರ ಬಗ್ಗೆ ಕ್ಲೂ ಇರ್ಲಿಲ್ಲ. ಆಚೆ ಬಂದು ಅದನ್ನ ನೋಡಿದ್ಮೇಲೆ, ಜನಗಳ ರಿಯಾಕ್ಷನ್ ನೋಡಿದ್ಮೇಲೆ ನಮ್ಗೆ ತುಂಬಾನೇ ಖುಷಿಯಾಗಿದೆ. ಜನ ನಮ್ಮನ್ನೆಲ್ಲ ರಿಯಲ್ ಆಗಿ ನೋಡೋದಕ್ಕೆ ತುಂಬಾನೇ ಎಕ್ಸೈಟೆಡ್ ಆಗಿ ಬಂದು ತಕ್ಕೊಂಡು ಮುದ್ದಾಡ್ತಾರಲ್ಲ, ಆ ಪ್ರೀತಿ ಮುಂದೆ ಬೇರೆ ಏನೂ ಇಲ್ಲ. ಸೊ ರೆಸ್ಪಾನ್ಸ್ ಇಸ್ ಅಬ್ಸಲ್ಯೂಟ್ಲಿ ಅಮೇಸಿಂಗ್ ಅಂತೀನಿ. ಮೇಡಮ್, ನೀವು ಸಿಟಿಯಿಂದ ಇವಾಗ ಒಂದು ಸಂಗೊಳ್ಳಿ ಗ್ರಾಮಕ್ಕೆ ಬಂದಾಗ ಯಾವ ಉದ್ದೇಶದ ಮುಖಾಂತರ ನೀವು ಒಂದು ಹಳ್ಳಿ ಪವರ್ ಕಾಲಿಟ್ರಿ? ಸರ್ ಮೊದಲನೇದಾಗಿ ಒಂದು ನಾನು ಫಸ್ಟ್ ಹಳ್ಳಿ ಪವರ್ ಅಂತ ಬಂದಾಗ ಅನುಭವ ಖಂಡಿತ ತಗೊಳ್ಳೇಬೇಕು. ಯಾಕಂದ್ರೆ ಕಲಿಲಿಕ್ಕೆ ಕೂಡ ನಾವು ಬಂದಿದ್ದು. ಬಟ್ ಇಷ್ಟು ದೂರ ಒಂದು ಜರ್ನಿ ಶುರು ಮಾಡಿದೀವಿ ಅಂತ ಹೇಳಿದ ಮೇಲೆ ಅದು ಗೆಲುವಿಗೆ ಮಾಡಿದಂತ ಒಂದು ಪಯಣ. ಡೆಫಿನೆಟ್ಲಿ ಗೆಲ್ಲೋದು ಬಹಳ ಮುಖ್ಯ. ಸೊ ಗೆಲ್ದೆ ಅಂತೂ ವಾಪಸ್ ಹೋಗೋದು ಯಾರ ತಲೆಯಲ್ಲೂ ಇರ್ಲಿಲ್ಲ. ನಾನು ಏನಾದ್ರು ಒಂದು ಶುರು ಮಾಡ್ತೀನಿ ಅಂದ್ರೆ ಅದನ್ನ ಗೆಲ್ಬೇಕು ಅಂತಾನೆ ನಾನು ಶುರು ಮಾಡೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಆದಂತ ಅನುಭವ ಇದೆಯಲ್ಲ, ನಾವು ಕಲಿತಂತ ಕಲಿಕೆ. ಸೊ ಒಂದು ಅನುಭವ ತಗೊಳ್ಲಿಕ್ಕೂ ಹಳ್ಳಿ ಅಂದ್ರೆ ಹೇಗಿರುತ್ತೆ, ಹಳ್ಳಿ ಜೀವನ ಹೇಗಿರುತ್ತೆ, ಹಳ್ಳಿ ಜನ ಎಷ್ಟು ಕಷ್ಟ ಪಡ್ತಾರೆ, ಯಾವ ರೀತಿ ಬದುಕ್ತಾ ಇದಾರೆ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ನಮಗೂ ಕೂಡ ಇತ್ತು. ಸೊ ನಮಗೆ ಆ ಒಂದು ಅನುಭವ ಒಂದು ಪಡಿಲಿಕ್ಕೆ 100%, ಬಟ್ ಗೆಲ್ಬೇಕು ಅನ್ನೋದು ಖಂಡಿತ ಇದೆ. ಸೊ ಗೆಲ್ಬೇಕು ಅಂತಾನೆ ಬಂದಿದ್ದು ಶೋಗೆ. ಈ ಶೋ ಸೆಲೆಕ್ಷನ್ ಮಾಡ್ತಾರೋ ನಾವು ಯಾವ ತರ ಇರುತ್ತೆ ಪ್ರೊಸೆಸಿಂಗ್ ಇದು? ಸರ್ ಇದು ಪ್ರೊಸೆಸ್ ಹೆಂಗೆ ಅಂದ್ರೆ ಫಸ್ಟ್ ಕೆಲವೊಂದು ಆಡಿಷನ್ಸ್ ಕೂಡ ಮಾಡ್ತಾರೆ. ಸೊ ಟಿವಿಯಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಯುವಕ ಯುವತಿಯರು ಈ ಒಂದು ಏಜ್ ಗ್ರೂಪ್ ಅಲ್ಲಿ ಇರೋರು ಯಾರಿಗೆಲ್ಲ ಈ ಒಂದು ಶೋ ಬಗ್ಗೆ ತಿಳ್ಕೊಬೇಕು ಅವ್ರು ಬಂದು ಆಡಿಷನ್ಸ್ ಮಾಡಿ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ. ಅದ್ರಲ್ಲಿ ಕೂಡ ಸೆಲೆಕ್ಟ್ ಮಾಡ್ತಾರೆ. ಇನ್ನ ಕೆಲವೊಂದು ಗೊತ್ತಿರೋರ್ ಕಡೆಯಿಂದ ಇರೋದಿಲ್ಲ. ಸೊ ನನ್ನ ಫ್ರೆಂಡ್ಸ್ ಕೆಲವೊಬ್ರು ಗೊತ್ತಿರೋರು ನನ್ನ ಫೀಲ್ಡ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಆ ಥ್ರೂ ಅಲ್ಲಿ ಕೆಲವೊಬ್ರು ಆಲ್ರೆಡಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅವ್ರ ಥ್ರೂ ನನ್ಗೆ ಈ ಶೋ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿಂದ ನಾನು ಚಾನೆಲ್ ಅವ್ರನ್ನ ಭೇಟಿ ಮಾಡಿದಾಗ ಅಲ್ಲಿಂದ ನನ್ನ ಜರ್ನಿ ಶುರು ಆಗುತ್ತೆ. ಹಳ್ಳಿ ಪವರ್ ಜರ್ನಿ ಮುಗಿಸ್ಕೊಂಡು ಗ್ರ್ಯಾಂಡ್ ಪ್ಲಾನ್ ಕೂಡ ಮುಗಿಸ್ಕೊಂಡು ಹೋಗುವಾಗ ಯಾವ ತರ ಅನ್ಸುತ್ತೆ ನಿಮ್ಗೆ ಈ ಹಳ್ಳಿ ಬಗ್ಗೆ? ಸರಿ, ಇಲ್ಲಿಂದ ನಿಜವಾಗ್ಲೂ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಮನೇನೆ ಬಿಟ್ಟು ಹೋಗೋ ತರ ಬೇಜಾರಾಗ್ತಾ ಇತ್ತು ಡೆಫಿನೆಟ್ಲಿ. ಯಾಕೆಂದ್ರೆ ಇಲ್ಲಿರೋ ಅಷ್ಟು ಜನ ಅಷ್ಟು ಮನೆಗಳಲ್ಲೂ ನಾವು ಹೋಗಿದೀವಿ, ಟಾಸ್ಕ್ ಗಳನ್ನ ಮಾಡಿದೀವಿ, ಕಲಿಕೆನ ಕಲ್ತಿದೀವಿ. ಬಹಳಷ್ಟು ಜನ ನಮ್ಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಎಲ್ಲರ ಮನೇಲಿ ನಾವು ಊಟ ಮಾಡಿದೀವಿ, ಪ್ರತಿಯೊಂದು ಮಾಡಿರೋದ್ರಿಂದ ಆ ಒಂದು ಋಣ ಯಾವಾಗ್ಲೂ ನಮ್ಮಲ್ಲಿ ಇರುತ್ತೆ. ಅಂಡ್ ನಮ್ಮ ಸ್ವಂತ ಮನೆ ಬಿಟ್ಟು ಹೋಗೋಷ್ಟೇ ಫೀಲ್ ಆಯ್ತು. ಅಂಡ್ ಎಲ್ಲರೂ ಯಾವ ರೀತಿ ಅಂದ್ರೆ ಪ್ರತಿಯೊಬ್ರು ಮನೇಲೂ ಕಣ್ಣೀರ್ ಹಾಕಿದ್ದಾರೆ ಅಂಡ್ ತುಂಬಾ ಸಾಂಪ್ರದಾಯಿಕವಾಗಿ ನಮ್ಗೆ ಬೀಳ್ಕೊಡ್ತಾರೆ. ನಾನು ಫಿನಾಲೆ ಮುಗಿದ್ಮೇಲೆ ಪ್ರತಿಯೊಂದು ಮನೆಗೂ ಕೂಡ ಬಂದು ಹೇಳಿ ಹೋಗ್ತೀವಿ. ಯಾಕಂದ್ರೆ ನಾವು 6 ತಿಂಗಳು ಇಲ್ಲಿ ಜೀವನ ಮಾಡಿದೀವಿ, ಹಂಗೆ ಹೇಳೋಗೋದು ಸರಿ ಇರಲ್ಲ, ಅಂದ್ರೆ ಹಂಗೆ ಹೋದ್ರೆ ಸರಿ ಇರಲ್ಲ ಅಂತ ಹೇಳಿ ನಾವು ಪ್ರತಿಯೊಬ್ರು ಮನೆಗೂ ಹೋಗಿ ಅವ್ರ ಮನೆಯಲ್ಲಿ ಎಲ್ಲರ ಹಿರಿಯರ ಆಶೀರ್ವಾದ ತಗೊಂಡು ಪ್ರತಿಯೊಬ್ರು ಮನೆ ಮಂದಿ ನಮ್ಮನ್ನ ಸೀರೆ ಕೊಟ್ಟು, ಅರ್ಶಿನ ಕುಂಕುಮ ಕೊಟ್ಟು, ಪ್ರತಿಯೊಂದು ಬ್ಲೌಸ್ ಅವ್ರು ಏನಾಗಿರ್ಬೋದು ಪ್ರತಿಯೊಂದು ಕೊಟ್ಟು
ನಮ್ಗೆ ಸಾಂಪ್ರದಾಯಿಕವಾಗಿ ಬೀಳ್ಕೊಟ್ಟಿದ್ದಾರೆ. ಅಂಡ್ ಅಷ್ಟು ಪ್ರೀತಿನ ನಾವು ತಗೊಂಡೋಗಿದ್ದು ನನಗೆ ತುಂಬಾ ಖುಷಿ ಇದೆ. ಅಂಡ್ ಅವ್ರು ಯಾವ ರೀತಿ ಅಳ್ತಾ ಇದ್ರು ಅಂದ್ರೆ ಎಲ್ಲೋ ಮದುವೆ ಮಾಡಿ ಅವ್ರ ಮಕ್ಳಿಗೆ ಅವರು ತವ್ರ ಮನೆಗೆ ಅಥವಾ ಗಂಡನ ಮನೆಗೆ ಕಳಿಸುವಾಗ ಯಾವ ರೀತಿ ಫೀಲ್ ಮಾಡ್ತಾರೆ ಆ ರೀತಿ ಪ್ರತಿಯೊಬ್ರು ಫೀಲ್ ಮಾಡಿದ್ದಾರೆ, ಪ್ರತಿಯೊಬ್ರು ಹತ್ತಿದ್ದಾರೆ. ಅಂಡ್ ನಮಗೆ ಕೂಡ ತುಂಬಾ ಬೇಜಾರಾಯ್ತು. ಇಷ್ಟು ದಿನ ಇಲ್ಲಿದ್ದಾಗ ಸಡನ್ ಆಗಿ ಇಲ್ಲಿಂದ ಬಿಟ್ಟು ಹೋಗ್ತಾ ಇದೀವಿ ವಾಪಸ್ ಬೇರೆ ಕಡೆ. 6 ತಿಂಗಳು ನಾವು ಒಂದು ಲೈಫ್ ಸ್ಟೈಲ್ ಅಡ್ಜಸ್ಟ್ ಆದ್ಮೇಲೆ ಸಡನ್ ಆಗಿ ಬೇರೆ ಕಡೆ ನಮ್ಮ ಮನೆಗೆ ಹೋಗ್ತಾ ಇದೀವಿ. ನಾನು ಈಗ ವಾಪಸ್ ಹೋದ್ಮೇಲೆ ನಮ್ ಸಿಟಿ ಜೀವನಕ್ಕೂ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು. ಅಂಡ್ ನಮ್ಮ ಹಳ್ಳಿ, ನಮ್ಮ ಜನನ, ನಮ್ಮ ಮನೇನ ಬಿಟ್ಟು ಹೋಗೋದು ತುಂಬಾ ಕಷ್ಟ ಆಯ್ತು. ಮೇಡಮ್, ಇವಾಗ ಮರಳಿ ಒಂದು ಸಂಗೊಳ್ಳಿ ಗ್ರಾಮಕ್ಕೆ ಆಗಮಿಸಿ ಈ ಒಂದು ಸಂಗೊಳ್ಳಿ ಉತ್ಸವ ಕೂಡ ಆಗಮಿಸಿದ್ದೀರಾ. ಇದ್ರ ಬಗ್ಗೆ ಸಂಗೊಳ್ಳಿ ಉತ್ಸವ ನೋಡಿ ನಮ್ಗೆ ಏನಿಸ್ತಾ ಇದೆ? ಸಂಗೊಳ್ಳಿ ಉತ್ಸವದ ಬಗ್ಗೆ, ಸಂಗೊಳ್ಳಿ ರಾಯಣ್ಣನ ಉತ್ಸವದ ಬಗ್ಗೆ ನಾವು ಇಲ್ಲಿ ಶೋಗೆ ಮಾಡಕ್ಕೆ ಅಂತ ಬಂದಾಗ ಬಹಳಷ್ಟು ಜನದ ಬಾಯಿ ಮಾತು ಎಲ್ಲರೂ ಹೇಳಿದುಂಟು. ಸಂಗೊಳ್ಳಿ ರಾಯಣ್ಣ ಉತ್ಸವ ನಾವು ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀವಿ, ಈ ರೀತಿ ನಡೆಯುತ್ತೆ ನಮ್ಮಲ್ಲಿ ಉತ್ಸವ, 2 ದಿನ ನಡೆಯುತ್ತೆ. ನಾವೆಲ್ಲ ಕೇಳಿದ್ದೆ ಉಂಟು, ಎಕ್ಸ್ಪೀರಿಯನ್ಸ್ ಮಾಡಿದಿರ್ಲಿಲ್ಲ. ಸೊ ಈ ಸಲ ಇದು ನನ್ನ ಮನೆಯಲ್ಲಿ ನನ್ನ ಮೊದಲನೇ ಉತ್ಸವ ಸಂಗೊಳ್ಳಿ ರಾಯಣ್ಣನ ಉತ್ಸವಕ್ಕೆ. ಸೊ ನಾನ್ ಬಂದಿದ್ದು ತುಂಬಾನೇ ಖುಷಿ ಇದೆ. ನೆನ್ನೆನೂ ನಾವು ಇವೆಂಟ್ ನ ಅಟೆಂಡ್ ಮಾಡಿದ್ವಿ, ತುಂಬಾ ಜನ ಪ್ರೀತಿ ಕೊಟ್ಟರು. ವಾಪಸ್ ಊರಿಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು, ನನ್ನ ಜನನೆಲ್ಲ ಮತ್ತೆ ಭೇಟಿ ಮಾಡುದು. ಅಂಡ್ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೆ ವಾಪಸ್ ಊರಿಗೆ ಮರಳಿ. ಫಿನಾಲೆ ಆದ್ಮೇಲೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಸೊ ಬರಕ್ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಈ ಒಂದು ಉತ್ಸವದ ಕಾರ್ಯಕ್ರಮ ಅಥವಾ ಆರ್ಗನೈಸ್ ಮಾಡಿರುವಂತ ರೀತಿ ಆಗಿರ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಬಹಳ ಅದ್ಭುತವಾಗಿದೆ. ಅಂಡ್ ತುಂಬಾನೇ ಖುಷಿ ಆಯ್ತು. ನಮ್ಮ ಹಳ್ಳಿ ಪವರ್ನ ಹಬ್ಬ ಹೇಗ್ ನಡೀತಾ ಇತ್ತು, ಸಂಗೊಳ್ಳಿ ರಾಯಣ್ಣನ ಹಬ್ಬ ಅದಕ್ಕಿಂತ ಜೋರಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಸೊ ಹಬ್ಬದ ವಾತಾವರಣ ಎಲ್ಲಾ ಕಡೆ ನಮ್ಮ ಹೆಣ್ಮಕ್ಳು ಚಂದ. ನಂಗೆ ಪ್ರೀತಿ ಕೊಟ್ಟು ಬೆಳೆಸ್ತಂತ ನನ್ನ ಎಲ್ಲ ಅಭಿಮಾನಿಗಳು ನನ್ನ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.